ಇನ್ನು ಲೋಕಸಭಾ ಚುನಾವಣೆಗೆ ಕೇಂದ್ರದ ವಿರುದ್ಧ ಅನುದಾನದ ಅಸ್ತ್ರ ಹೂಡಿರುವಂತಹ ಕಾಂಗ್ರೆಸ್ ಅಖಾಡದಲ್ಲಿ ಗುದ್ದಾಡೋ ಕಲಿಗಳನ್ನ ರೆಡಿ ಮಾಡ್ತಾ ಇದೆ. ಇದೇ ಹೊತ್ತಲ್ಲಿ ಮೈಸೂರಿನಿಂದ ಪುತ್ರನನ್ನ ಅಖಾಡಕ್ಕಿಳಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಕಣವನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದ್ದಾರೆ. ಮೈಸೂರು ಹಾಗೆ ತುಮಕೂರಿನಲ್ಲಿ ಕಾಂಗ್ರೆಸ್ ಹಾಕಿರುವಂತಹ ಲೆಕ್ಕಾಚಾರಗಳು ಏನೇನು ಅನ್ನೋ ರಿಪೋರ್ಟ್ ಇಲ್ಲಿದೆ ನೋಡಿ. ಜನ ಬೇಕು ಅಂದ್ರೆ ಒಂದು ವೇಳೆ ಜನ ಬಯಸಿದ್ರೆ ಏನ್ ಮಾಡಬೇಕು? ನಾನು ಯಾವುದೇ ಒಂದು ಆಕಾಂಕ್ಷೆ ಇಟ್ಕೊಂಡಿಲ್ಲ, ಆದ್ರೆ ಅದು ಪಕ್ಷಕ್ಕೆ ಸ್ಪರ್ಧೆ ಹೇಗಿರುತ್ತೆ ಅಂದ್ರೆ ಮಜಾ ಇರುತ್ತೆ. ಶಾರ್ಟ್ ಲಿಸ್ಟ್ ರೆಡಿ ಆಗ್ತಿದ್ದಂತೆ ಟಿಕೆಟ್ ಸಮರ ಶುರುವಾಗಿದೆ. ಅಖಾಡಕ್ಕೆ ಕಲಿಗಳನ್ನ ಸಿದ್ಧಪಡಿಸುತ್ತಿರುವಾಗಲೇ ಅಸಮಾಧಾನದ ಹೊಗೆ ಭುಗಿಲೆದ್ದಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸೆಡ್ಡು ಹೊಡೆಯಲು ಟೊಂಕ ಕಟ್ಟಿ ನಿಂತಿರುವ ಕಾಂಗ್ರೆಸ್ ಈಗಾಗಲೇ ಪಟ್ಟಿಯೊಂದನ್ನ ಸಿದ್ಧಪಡಿಸಿಕೊಂಡಿದೆ. ಟಿಕೆಟ್ಗಾಗಿ ಮೇಲಾಟಗಳು ನಡೆಯುತ್ತಿರುವಾಗಲೇ ಮೈಸೂರು ಅಖಾಡದಲ್ಲಿ ಯತೀಂದ್ರ ಹೆಸರು ಮತ್ತೆ ಮುನ್ನೆಲೆಗೆ ಬಂದಿದೆ. ಮೈಸೂರಿನಿಂದ ಪುತ್ರನನ್ನ ಕಣಕ್ಕಿಳಿಸಲು ಸಿಎಂ ಪ್ಲಾನ್. ಅಖಾಡದಿಂದ ಅಭಿಪ್ರಾಯ ಸಂಗ್ರಹಿಸಿದ ಸಿದ್ದರಾಮಯ್ಯ. ಲೋಕಸಭಾ ಚುನಾವಣೆಗೆ ಭಾರಿ ಲೆಕ್ಕಾಚಾರ ಹಾಕ್ತಿರುವ ಸಿಎಂ ಡಿಸಿಎಂ ಮೊನ್ನೆ ಡಿನ್ನರ್ ಮೀಟಿಂಗ್ ನಡೆಸಿದ್ರು. 15ಕ್ಕೂ ಹೆಚ್ಚು ಕ್ಷೇತ್ರಗಳ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಮಾಡಿಕೊಂಡಿದ್ದಾರೆ. ಈ ಲಿಸ್ಟ್ ನಲ್ಲಿ ಮೈಸೂರು ಕೊಡಗು ಲೋಕಸಭೆಗೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅಥವಾ ವೈದ್ಯ ಶುಶ್ರುತ್ ಗೌಡ ಹೆಸರು ಮುಂಚೂಣಿಯಲ್ಲಿದೆ. ಇದರ ಜೊತೆಗೆ ಹಲವರ ಹೆಸರು ಹರಿದಾಡ್ತಿದೆ. ಹೀಗಿರುವಾಗಲೇ ಪುತ್ರನ ಭವಿಷ್ಯ ಭದ್ರ ಮಾಡಲು ಸಿಎಂ ಅಖಾಡಕ್ಕಿಳಿದಿದ್ದಾರೆ. ಶಾಸಕರ ಮೂಲಕ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಮೈಸೂರಲ್ಲಿ ತಮ್ಮ ಪುತ್ರನ ಬಗ್ಗೆ ಇರುವ ಅಲೆಯ ಬಗ್ಗೆ ಸಿಎಂಗೆ ಸಿಕ್ಕ ಮಾಹಿತಿ ಏನು, ಅಭಿಪ್ರಾಯ ಸಂಗ್ರಹದಲ್ಲಿ ಸಿದ್ದರಾಮಯ್ಯಗೆ ಶಾಸಕರ ಕೊಟ್ಟ ಮಾಹಿತಿ ಏನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಪುತ್ರ ಯತೀಂದ್ರ ಸ್ಪರ್ಧೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಿಂತ್ಕೊಳ್ಳೋದ ಜನ ಬೇಕು ಅಂದ್ರೆ ನಿಂತ್ಕೊಳ್ತಾರೆ, ನಾವು ನಿಲ್ಸಕ್ ಹೋಗಲ್ಲ. ಒಂದು ವೇಳೆ ಜನ ಬಯಸಿದ್ರೆ ಏನ್ ಮಾಡ್ಬೇಕು? ಲೆಹರ್ ಸಿಂಗ್ ಏನು ಆರೋಪ ಏನ್ ಮಾಡೋದು? ನಾನು ಯಾವುದೇ ಒಂದು ಆಕಾಂಕ್ಷೆ ಇಟ್ಕೊಂಡಿಲ್ಲ, ಕೊಡಿ ಅಂತ ಕೇಳೋದಕ್ಕೂ ಹೋಗೋದಿಲ್ಲ, ಆದ್ರೆ ಅದು ಪಕ್ಷಕ್ಕೆ ಬಿಟ್ಟಿದ್ದು. ಪಕ್ಷದ ವರಿಷ್ಠ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿ ಕೊಟ್ಟರೆ ಏನು ಮಾಡುತ್ತಲ್ಲ, ಪಕ್ಷದ ತೀರ್ಮಾನಕ್ಕೆ ಬದ್ಧವಾಗಿ ನಡ್ಕೊಳ್ಳೇಬೇಕಾಗುತ್ತೆ. ಪುತ್ರನನ್ನ ಮೈಸೂರಿನಿಂದ ಕಣಕ್ಕಿಳಿಸಲು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆಂಬ ಲೆಹರ್ ಸಿಂಗ್ ಆರೋಪದ ಕುರಿತು ಪ್ರತಿಕ್ರಿಯಿಸಿದ್ದ ಸಿಎಂ ಜನ ಬಯಸಿದ್ರೆ ಯತೀಂದ್ರ ನಿಲ್ತಾರೆ ಅಂತ ಹೇಳಿದ್ರು. ಅಂದೇ ಯತೀಂದ್ರ ಸ್ಪರ್ಧೆಯ ಬಗ್ಗೆ ಸಿಎಂ ಸುಳಿವು ನೀಡಿದ್ರು. ಯತೀಂದ್ರ ಸಿದ್ದರಾಮಯ್ಯ ಕೂಡ ಟಿಕೆಟ್ ಕೊಟ್ರೆ ಸೈ ಎಂದಿದ್ರು. ಈ ಕುರಿತು ಪ್ರತಿಕ್ರಿಯೆ ನೀಡಿದ್ದ ಸಂಸದ ಪ್ರತಾಪ್ ಸಿಂಹ ಯತೀಂದ್ರ ಬಂದ್ರೆ ಸ್ಪರ್ಧೆ ಮಜವಾಗಿರುತ್ತೆ ಅಂತ ತೊಡೆ ತಟ್ಟಿದ್ರು. ಯತೀಂದ್ರ ಸಿದ್ದರಾಮಯ್ಯನವ್ರು ನಿಂತ್ರೆ ಬಹಳ ಒಳ್ಳೇದು. ಅದೊಂಥರ ಹೇಗಿರುತ್ತೆ ಅಂದ್ರೆ, ಸ್ಪರ್ಧೆ ಹೇಗಿರುತ್ತೆ ಅಂದ್ರೆ ಡಾಕ್ಟರ್ ಯತೀಂದ್ರ ಸನ್ ಆಫ್ ಸಿಎಂ ಸಿದ್ದರಾಮಯ್ಯ ವರ್ಸಸ್ ಪತ್ರಕರ್ತ ಪ್ರತಾಪ್ ಸಿಂಹ, ಮಜಾ ಇರುತ್ತೆ. ಅಂದು ನಡೆದಿದ್ದ ಈ ಚರ್ಚೆಗೆ ಇವತ್ತು ಪುಷ್ಟಿ ಸಿಕ್ಕಿದಂತಿದೆ. ಪುತ್ರನ ಭವಿಷ್ಯವನ್ನ ತವರಿನಲ್ಲಿ ಭದ್ರಗೊಳಿಸಲು ಸಿಎಂ ಫೀಲ್ಡ್ಗಿಳಿದಿದ್ದಾರೆ. ಮೈಸೂರಿನಲ್ಲಿ ಕಣ ಸಿದ್ಧಪಡಿಸುವಂತೆ ಶಾಸಕರು ಮಾಜಿ ಶಾಸಕರಿಗೆ ಟಾಸ್ಕ್ ನೀಡಿ ವರದಿ ಪಡೆದುಕೊಂಡಿದ್ದಾರೆ. ಈ ಟಾಸ್ಕ್ ನಲ್ಲಿ ಬಂದ ರಿಸಲ್ಟ್ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಡಾಕ್ಟರ್ ಯತೀಂದ್ರ ಸ್ಪರ್ಧೆ ಬಗ್ಗೆ ಹಾಲಿ ಮತ್ತು ಮಾಜಿ ಶಾಸಕರಿಂದ ಸಿದ್ದರಾಮಯ್ಯ ಅಭಿಪ್ರಾಯ ಕೇಳಿದ್ರು. ಪ್ರತಿ ವಿಧಾನಸಭಾ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರದ ಮಾಹಿತಿ ಪಡೆದುಕೊಂಡ್ರು. ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಕೂರಿಸಿಕೊಂಡು ಅಭಿಪ್ರಾಯ ಪಡೆದಿದ್ದ ಸಿಎಂಗೆ ಬಿಜೆಪಿ ಜೆಡಿಎಸ್ ಒಂದಾಗಿರೋದ್ರಿಂದ ರಿಸ್ಕ್ ಬೇಡ ಅಂತ 3 ಶಾಸಕರು, ಓರ್ವ ಮಾಜಿ ಶಾಸಕರು ಅಭಿಪ್ರಾಯ ನೀಡಿದ್ದಾರೆ. ಆದ್ರೆ ಯತೀಂದ್ರ ಪರ ಓರ್ವ ಮಾಜಿ ಶಾಸಕ ಪರಾಜಿತ ಅಭ್ಯರ್ಥಿ ಬ್ಯಾಟಿಂಗ್ ಮಾಡಿದ್ದು ಯಾವ ಸಮಸ್ಯೆನೂ ಇಲ್ಲ, ಯತೀಂದ್ರ ಸ್ಪರ್ಧಿಸಬಹುದು ಎಂದಿದ್ದಾರಂತೆ. ಹೀಗಾಗಿ ಸಿದ್ದರಾಮಯ್ಯ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ. ತುಮಕೂರು ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಪೈಪೋಟಿ. ಸಿಎಂ ಡಿಸಿಎಂ ಶಾರ್ಟ್ ಲಿಸ್ಟ್ ನಡುವೆ ತೀವ್ರ ಪೈಪೋಟಿ. ಅತ್ತ ತುಮಕೂರು ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಪೈಪೋಟಿ ಜೋರಾಗಿದೆ. ತುಮಕೂರಿನಿಂದ ಮುದ್ದಹನುಮೇಗೌಡ ಹೆಸರು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿದೆ. ಅದೇ ಹೆಸರಿಗೆ ಪರ ವಿರೋಧದ ಗಾಳಿ ಬೀಸಿದೆ. ತುಮಕೂರಿನಲ್ಲಿ ಮುದ್ದಹನುಮೇಗೌಡಗೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ.
ಟಿಬಿ ಜಯಚಂದ್ರ, ಗುಬ್ಬಿ ಶ್ರೀನಿವಾಸ್, ಕುಣಿಗಲ್ ರಂಗನಾಥ್, ಮಾಜಿ ಶಾಸಕ ಗೌರಿಶಂಕರ್ ಸೇರಿ ಹಲವರ ವಿರೋಧವಿದೆ. ಆದರೆ ಕೆಎನ್ ರಾಜಣ್ಣ ಮಾತ್ರ ಮುದ್ದಹನುಮೇಗೌಡ ಪರ ಬ್ಯಾಟ್ ಬೀಸಿದ್ದಾರೆ. ರಾಜಣ್ಣ ಒತ್ತಡಕ್ಕೆ ಮಣಿದು ಸಿಎಂ ಸೈ ಎಂದಿದ್ದಾರೆ. ಆದರೆ ಡಿಸಿಎಂ ಡಿಕೆಶಿಯಿಂದ ಇನ್ನೂ ಯಾವುದೇ ಗ್ರೀನ್ ಸಿಗ್ನಲ್ ಬಂದಿಲ್ಲ. ಅತ್ತ ತುಮಕೂರಿನಿಂದ ಸ್ಪರ್ಧಿಸುವ ಬಗ್ಗೆ ಮುದ್ದಹನುಮೇಗೌಡ ನಡೆ ಬಗ್ಗೆಯೂ ನಿಗೂಢವಿದೆ. ಬಿಜೆಪಿಯನ್ನು ತೊರೆಯದೆ ಇತ್ತ ಕಾಂಗ್ರೆಸ್ಗೆ ಸೇರದೆ ಗೊಂದಲದಲ್ಲಿದ್ದಾರೆ. ಹೀಗಾಗಿ ತುಮಕೂರಿನಲ್ಲಿ ಯುವಕರಿಗೆ ಮಣೆ ಹಾಕುವಂತೆ ಸ್ಥಳೀಯ ನಾಯಕರು ಒತ್ತಡ ಹಾಕ್ತಿದ್ದಾರೆ. ನಿಕೇತ್ ರಾಜ್ ಅಥವಾ ಮುರಳೀಧರ್ ಹಾಲಪ್ಪಗೆ ಟಿಕೆಟ್ ನೀಡುವಂತೆ ಸಿಎಂ ಡಿಸಿಎಂಗೆ ಒತ್ತಡ ಹಾಕ್ತಿದ್ದಾರೆ. ಮೈಸೂರಿನಿಂದ ರಾಮ್ ಜೊತೆ ಮಹೇಶ್, ಟಿವಿ9 ತುಮಕೂರು.